ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವಿವತ್ತಿನ ಕ್ಲಾಸಲ್ಲಿ ಮೋಸ್ಟ್ ರಿಪೀಟೆಡ್ ಆಗಿ ಕೇಳ್ತಾ ಇರುವಂತಹ ಇತ್ತೀಚಿನ ದಿನಗಳಲ್ಲಿ ಮೋಸ್ಟ್ ಈಸಿಯೆಸ್ಟ್ ಕಾನ್ಸೆಪ್ಟ್ ಆಸ್ ವೆಲ್ ಆಸ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಬರುವಂತಹ ಒಂದು ಚಾಪ್ಟರ್ ದಟ್ ಈಸ್ ಇಂಟರ್ ಡಿಸಿಪ್ಲಿನರಿ ಟಾಪಿಕ್ಸ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಇಂಟರ್ ಡಿಸಿಪ್ಲಿನರಿ ಟಾಪಿಕ್ಸಲ್ಲಿ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ದಟ್ ಈಸ್ ಎನ್ವೈರ್ನಮೆಂಟಲ್ ಕೆಮಿಸ್ಟ್ರಿ. ಸೊ ಎನ್ವೈರ್ನಮೆಂಟಲ್ ಕೆಮಿಸ್ಟ್ರಿಯಲ್ಲಿ ಬಹಳಷ್ಟು ಕ್ವಶನ್ಸನ್ನು ರೈಸ್ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಇವತ್ತಿನ ಕ್ಲಾಸಲ್ಲಿ. ಸೊ ಏನಿದು ಎನ್ವೈರ್ನಮೆಂಟಲ್ ಕೆಮಿಸ್ಟ್ರಿ ಅಂತಂದರೆ, ಎನ್ವೈರ್ನಮೆಂಟ್ ಅಂದರೆ ನಮ್ಮ ಸುತ್ತ ಇರುವಂತಹ ನೀರು, ಮಣ್ಣು, ಗಾಳಿ ಅವುಗಳಲ್ಲಿ ಸೇರ್ಕೊಂಡಿರುವಂತಹ ಕೆಮಿಕಲ್ ಸ್ಪೀಸೀಸ್ಗಳನ್ನು ಸ್ಟಡಿ ಮಾಡುವಂಥದ್ದೇ ಎನ್ವೈರ್ನಮೆಂಟಲ್ ಕೆಮಿಸ್ಟ್ರಿ. ಇಟ್ ಈಸ್ ದ ಸ್ಟಡಿ ಆಫ್ ಕೆಮಿಕಲ್ ಸ್ಪೀಸೀಸ್ ಪ್ರೆಸೆಂಟ್ ಇನ್ ವಾಟರ್, ಸಾಯಿಲ್ ಆ್ಯಂಡ್ ಏರ್. ನೆಕ್ಸ್ಟು ಎನ್ವೈರ್ನಮೆಂಟ್ ಅಂತಂದರೆ ಅದರಲ್ಲಿ ಮೇಜರ್ ಆಗಿ 4 ಸೆಗ್ಮೆಂಟ್ಸ್, 4 ಭಾಗಗಳಿರುವಂಥದ್ದು. ದಟ್ ಈಸ್ ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್, ಲಿಥೋಸ್ಫಿಯರ್ ಆ್ಯಂಡ್ ಬಯೋಸ್ಫಿಯರ್ ಅಂತ ಹೇಳಿ. ಸೊ ಈ 4 ಸೆಗ್ಮೆಂಟ್ಸಲ್ಲಿ ಅಟ್ಮಾಸ್ಫಿಯರ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಅಟ್ಮಾಸ್ಫಿಯರ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಅಟ್ಮಾಸ್ಫಿಯರಲ್ಲಿ ಫರ್ದರ್ ಇಟ್ ಈಸ್ ಡಿವೈಡೆಡ್ ಇಂಟು 5 ಲೇಯರ್ಸ್, 5 ಕಾಂಪೊನೆಂಟ್ಸ್ ಆಗಿ ಸೆಪರೇಟ್ ಔಟ್ ಮಾಡಿದ್ದೀವಿ ಅಟ್ಮಾಸ್ಫಿಯರನ್ನು. ಸೊ ದಟ್ ಈಸ್ ಎಕ್ಸೋಸ್ಫಿಯರ್, ಥರ್ಮೋಸ್ಫಿಯರ್ ಆರ್ ಐನೋಸ್ಫಿಯರ್, ಮೀಸೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಟ್ರೋಪೋಸ್ಫಿಯರ್ ಅಂತ ಹೇಳಿ. ಅದನ್ನು ನೀವು ಇ.ಟಿ. ಮೋಸ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಇ.ಟಿ. ಮೋಸ್ಟ್ ಅಂತಂದರೆ ನಿಮಗೆ ಇದು ಡಿಸೆಂಡಿಂಗ್ ಆರ್ಡ್ರಲ್ಲಿ ಅಥವಾ ಅಸೆಂಡಿಂಗ್ ಆರ್ಡ್ರಲ್ಲಿ ಲೇಯರ್ಸನ್ನು ಅರೇಂಜ್ ಮಾಡಿ ಅಂತ ಕೆಲವೊಮ್ಮೆ ಕೇಳ್ತಾರೆ. ಸೊ ಎಕ್ಸೋಸ್ಫಿಯರ್ ಅಂತಂದರೆ ಟಾಪ್ ಮೋಸ್ಟ್ ಲೇಯರು, ಅದಕ್ಕಿಂತ ಚೂರು ಕೆಳಗೆ ಥರ್ಮೋಸ್ಫಿಯರನ್ನು ಐನೋಸ್ಫಿಯರ್ ಅಂತಲೂ ಕರಿತೀವಿ. ಮಿಡ್ಲಲ್ಲಿ ಬರೋದ್ರಿಂದ ಮೀಸೋಸ್ಫಿಯರ್ ಅಂತ ಕರಿತೀವಿ. ಓಝೋನ್ ಲೇಯರನ್ನು ಹೊಂದಿರುವಂತಹ ಒಂದೇ ಒಂದು ಲೇಯರು ಅದು ಸ್ಟ್ರಾಟೋಸ್ಫಿಯರು. ಈ ಓನ ನೀವು ಓಝೋನ್ ಅಂತ ನೆನ್ಪಿಟ್ಕೊಳ್ಳಿಕ್ಕೆ ಬಳಸ್ಕೋಬಹುದು. ದೆನ್ ಬಾಟಮ್ ಮೋಸ್ಟ್ ಲೇಯರ್ ಈಸ್ ಟ್ರೋಪೋಸ್ಫಿಯರ್ ಆಗಿರುತ್ತೆ. ಓಕೆ, ಸೊ ಕಮಿಂಗ್ ಫ್ರಮ್ ದ ಗ್ರೌಂಡ್ ಲೆವೆಲ್, ಫಸ್ಟ್ ಸ್ಟ್ರಾಟಾ ಈಸ್ ಟ್ರೋಪೋಸ್ಫಿಯರ್ ಅಂತ ಹೇಳಿ. ಅದರ ರೇಂಜ್ ಕೂಡ ನಿಮಗೆ ಗೊತ್ತಿರಬೇಕು. 0 ಇಂದ 10 ಕಿಲೋಮೀಟರ್ಸ್ ರೇಂಜ್ವರೆಗೂ ಟ್ರೋಪೋಸ್ಫಿಯರ್ ಇರುತ್ತೆ. ಆಕ್ಸಿಜನ್ ಮತ್ತು ನೈಟ್ರೋಜನ್ ಗ್ಯಾಸ್ನ ಅವೈಲಬಿಲಿಟಿ ಜಾಸ್ತಿ ಇರುತ್ತೆ ಈ ಪರ್ಟಿಕ್ಯುಲರ್ ಲೇಯರಲ್ಲಿ. ದೆನ್ 10 to 30 ಕಿಲೋಮೀಟರ್ಸು ಸ್ಟ್ರಾಟೋಸ್ಫಿಯರ್ ಇರುವಂಥದ್ದು. ಸ್ಟ್ರಾಟೋಸ್ಫಿಯರು ಆಗಲೇ ಹೇಳಿದ ಹಾಗೆ ಓಝೋನಿಂದ ಕಂಪೋಸ್ಡ್ ಆಗಿರುತ್ತೆ. ದೆನ್ 30 ಕಿಲೋಮೀಟರ್ಸಿಂದ 50 ಕಿಲೋಮೀಟರ್ಸ್ನವರೆಗೆ ಮೀಸೋಸ್ಫಿಯರ್ ಇರುವಂಥದ್ದು. ನೈಟ್ರೋಜನ್, ಆಕ್ಸಿಜನ್, ದೆನ್ ಸಮ್ ಅಯಾನ್ಸ್ O2+ ಆ್ಯಂಡ್ NO+ ಅಯಾನ್ಸ್ ವಿಲ್ ಬಿ ದೇರ್ ಇನ್ ಮೀಸೋಸ್ಫಿಯರ್. ದೆನ್ 50 ಕಿಲೋಮೀಟರ್ಸಿಂದ ವೆರಿ ವಾಸ್ಟ್ ಏರಿಯಾನ ಹೊಂದಿರುವಂಥದ್ದು ದಟ್ ಈಸ್ ಥರ್ಮೋಸ್ಫಿಯರ್, 50 to 400 ಕಿಲೋಮೀಟರ್ಸ್. ದೆನ್ ಐನೋಸ್ಫಿಯರ್ ಅಂತಂದರೆ ಅಯಾನಿಕ್ ಕಾಂಪೋಸಿಷನ್ ಜಾಸ್ತಿ ಇರುತ್ತೆ ಈ ಥರ್ಮೋಸ್ಫಿಯರಲ್ಲಿ, O2+, O+, NO+. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಯೋನೋಸ್ಫಿಯರ್ ಅಂತಾನು ಈ ಲೇಯರನ್ನು, ಥರ್ಮೋಸ್ಫಿಯರ್ ಲೇಯರನ್ನು ಕರಿತೀವಿ. ದೆನ್ ಮೋರ್ ದ್ಯಾನ್ 400 ಕಿಲೋಮೀಟರ್ಸ್, ಇದು ಇನ್ನೂ ಜಾಸ್ತಿ ಹೈಯೆಸ್ಟ್ ಏರಿಯಾನ ಹೊಂದಿರುತ್ತೆ. ಮೋರ್ ದ್ಯಾನ್ 400 ಕಿಲೋಮೀಟರ್ಸ್ ಇತ್ತು ಅಂದ್ಕೊಳ್ಳಿ, ಆ ಅಟ್ಮಾಸ್ಫಿಯರಿಕ್ ಲೇಯರನ್ನು ನಾವು ಎಕ್ಸೋಸ್ಫಿಯರ್ ಅಂತ ಕರಿತೀವಿ. ಬರೀ ಹೈಡ್ರೋಜನ್ ಮತ್ತು ಹೀಲಿಯಮಿಂದ ಕಂಪೋಸ್ಡ್ ಆಗಿರುತ್ತೆ ಈ ಎಕ್ಸೋಸ್ಫಿಯರ್ ಲೇಯರ್. ಓಕೆ, ಈ ಲೇಯರ್ಸ್ಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಓಕೆ, ದೆನ್ ವಾಟ್ ಈಸ್ ದಿಸ್ ಟರ್ಮ್ ಎಕಾಲಜಿ ಅಂತ ನೋಡೋಣ. ಸೊ ಎಕಾಲಜಿ ಈಸ್ ಅಬೌಟ್ ಸ್ಟಡಿ ಆಫ್ ಇಂಟ್ರಾಕ್ಷನ್ಸ್ ಆಫ್ ಎನ್ ಆರ್ಗ್ಯಾನಿಸಮ್ ವಿತ್ ದ ಫಿಸಿಕಲ್ ಎನ್ವೈರ್ನಮೆಂಟ್ ಆ್ಯಂಡ್ ಈಚ್ ಅದರ್. ಅಂದರೆ ಒಂದು ಆರ್ಗ್ಯಾನಿಸಮು ಇನ್ನೊಂದು ಆರ್ಗ್ಯಾನಿಸಮ್ನ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡುತ್ತೆ, ಅಥವಾ ಒಂದು ಆರ್ಗ್ಯಾನಿಸಮು ಎನ್ವೈರ್ನಮೆಂಟ್ ಜೊತೆಗೆ ಹೇಗೆ ಇಂಟ್ರ್ಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನು ಸ್ಟಡಿ ಮಾಡೋ ಬ್ರಾಂಚೇ ಎಕಾಲಜಿ ಆಗಿರುತ್ತೆ. ಅದರಲ್ಲಿ 3 ಮೇನ್ ಟೈಪ್ಸ್ ಬರ್ತಾ ಹೋಗುತ್ತೆ. ಫಸ್ಟ್ ಟೈಪ್ ಈಸ್ ಆಟಕಾಲಜಿ. ಆಟಕಾಲಜಿ ಅಂತಂದರೆ ಒಂದು ಪರ್ಟಿಕ್ಯುಲರ್ ಇಂಡಿವಿಜುವಲ್ ಆರ್ಗ್ಯಾನಿಸಮು ಎನ್ವೈರ್ನಮೆಂಟ್ ಜೊತೆ ಯಾವ ರೀತಿ ತನ್ನ ಇಂಟರಾಕ್ಷನ್ ಅನ್ನು ತೋರಿಸ್ತಾ ಇದೆ ಅನ್ನುವಂಥ ಅದನ್ನು ಸ್ಟಡಿ ಮಾಡೋದೇ ಆಟಕಾಲಜಿ. ಇನ್ನೊಂದು ಸೈನಕಾಲಜಿ ಅಂತ ಹೇಳಿ, ಇದರಲ್ಲಿ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್ನ ನಾವು ಕನ್ಸಿಡರ್ ಮಾಡಲ್ಲ. ಒನ್ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸು ಯಾವ ರೀತಿ ಎನ್ವೈರ್ನಮೆಂಟ್ ಜೊತೆ ಇಂಟ್ರಾಕ್ಷನ್ ತೋರಿಸ್ತಾ ಇದೆ ಅನ್ನೋದನ್ನು ಸ್ಟಡಿ ಮಾಡ್ತೀವಿ ಥ್ರೂ ಸೈನಕಾಲಜಿ. ದೆನ್ ಥರ್ಡ್ ಟೈಪ್ ಈಸ್ ಎಕೋಸಿಸ್ಟಮಾಲಜಿ.
ಎಕೋಸಿಸ್ಟಮಾಲಜಿ ಅಂತಂದ್ರೆ ಬೋತ್ ಬಯೋಟಿಕ್ ಆಸ್ ವೆಲ್ ಆಸ್ ಅಬಯೋಟಿಕ್ ಎನ್ವೈರನ್ಮೆಂಟ್ ಅನ್ನ ಸ್ಟಡಿ ಮಾಡೋದು. ಬೋತ್ ಲಿವಿಂಗ್ ಪಾರ್ಟ್ ಆಫ್ ಎನ್ವೈರನ್ಮೆಂಟ್ ಅಂಡ್ ನಾನ್ ಲಿವಿಂಗ್ ಪಾರ್ಟ್ ಆಫ್ ಎನ್ವೈರನ್ಮೆಂಟ್ ಟುಗೆದರ್ ಆಗಿ ಸ್ಟಡಿ ಮಾಡುವಂಥದ್ದನ್ನ ಎಕೋಸಿಸ್ಟಮಾಲಜಿ ಅಂತ ಕರಿತೀವಿ. ದೆನ್ ಗೋಯಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಎನ್ವಿರಾನ್ಮೆಂಟ್. ಸೊ ಎನ್ವಿರಾನ್ಮೆಂಟ್ ಅಂತಂದ್ರೆ ಯಾವ ರೀತಿ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ನ ಮೇಲೆ ಅದರ ಸುತ್ತಮುತ್ತ ಇರುವಂತಹ ಆ ಆರ್ಗ್ಯಾನಿಸಮ್ನ ಸುತ್ತಮುತ್ತ ಇರುವಂತಹ ಫ್ಯಾಕ್ಟರ್ಸು ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಯಾವ ರೀತಿ ಅದರ ಮೇಲೆ ಆ ಆರ್ಗ್ಯಾನಿಸಮ್ನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋಂಥದ್ದನ್ನು ಸ್ಟಡಿ ಮಾಡಿದೆ ಎನ್ವೈರನ್ಮೆಂಟ್. ಇಟ್ ಕನ್ಸಿಸ್ಟ್ ಆಫ್ climatic factors such as soil, water, air, light, temperature, humidity, which directly influence the ಆರ್ಗ್ಯಾನಿಸಮ್. ಡೈರೆಕ್ಟ್ ಆಗಿ ಯಾವ ರೀತಿ ಈ ಕ್ಲೈಮೆಟಿಕ್ ಫ್ಯಾಕ್ಟರ್ಸು ಪರಿಣಾಮ ಬೀರ್ತಾ ಇದೆ ಒಂದು ಆರ್ಗ್ಯಾನಿಸಮ್ನ ಮೇಲೆ ಅನ್ನುವಂಥದ್ದೇ ಎನ್ವಿರಾನ್ಮೆಂಟ್. ಫಸ್ಟ್ ಥಿಂಗ್ ಇಸ್ ಟೆಂಪರೇಚರ್. ಸೊ ಪ್ರತಿಯೊಂದು ಜೀವಿನೂ ಬದುಕಬೇಕು ಅಂತಂದ್ರೆ ಅದಕ್ಕೆ ಏನು ಬೇಕು? ಬೇಸಿಕ್ ನೀಡು ಟೆಂಪರೇಚರ್. ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ನಲ್ಲಿ ಮಾತ್ರ ಒಂದು ಜೀವಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಆಪ್ಟಿಮಮ್ ಟೆಂಪರೇಚರ್ನ ರೇಂಜ್ ಬಂದು 0 ಡಿಗ್ರಿ ಟು 50 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಸೊ ನೀವು ನೋಡಿರಬಹುದು ಗ್ಲೋಬಲ್ಲಿ ಈಕ್ವೇಟರ್ ಹತ್ರ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಸೊ ದಟ್ ಪಾಪ್ಯುಲೇಷನ್ ಡೆನ್ಸಿಟಿ ಕೂಡ ಏನಾಗಿರುವಂಥದ್ದು? ಜಾಸ್ತಿ ಇರುವಂಥದ್ದು. ಅದೇ ನೀವು ಪೋಲಾರ್ ರೀಜನ್ಸ್ನ ತಗೊಳ್ಳಿ. ಪೋಲಾರ್ ರೀಜನ್ಸಲ್ಲಿ ಏನಾಗಿರುತ್ತೆ? ಅಷ್ಟೊಂದು ಟೆಂಪರೇಚರ್ ಇರೋದಿಲ್ಲ. ಇಟ್ ವಿಲ್ ಬಿ ಕೋಲ್ಡ್ ರೀಜನ್ಸ್. ಸೊ ಪಾಪ್ಯುಲೇಷನ್ ಡೆನ್ಸಿಟಿ ಕೂಡ ಏನಾಗಿರುತ್ತೆ? ತುಂಬ ಕಡಿಮೆ ಇರುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಫ್ಯಾಕ್ಟರ್ ಈಸ್ ಲೈಟ್. ಲೈಟ್ನ ಕ್ವಾಲಿಟಿ ಅಂದರೆ ಪರ್ಟಿಕ್ಯುಲರ್ ವೇವ್ ಲೆಂತ್, ದೆನ್ ಕ್ವಾಂಟಿಟಿ ಅಂದರೆ ಎಷ್ಟರ ಮಟ್ಟಿಗೆ ಅದು ಇಂಟೆನ್ಸ್ ಆಗಿದೆ ಲೈಟ್ ಅಂತ ಹೇಳಿ, ದೆನ್ ಡ್ಯೂರೇಷನ್ ಆಫ್ ಲೈಟ್, ಎಷ್ಟು ಹೊತ್ತು ಲೈಟ್ ಆರ್ಗ್ಯಾನಿಸಮ್ನ ಮೇಲೆ ಬೀಳ್ತಾ ಇದೆ. ಈ ಎಲ್ಲ ಫ್ಯಾಕ್ಟರ್ಸು ಕೂಡ ಆರ್ಗ್ಯಾನಿಸಮ್ನ ಆಕ್ಟಿವಿಟಿ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ದೆನ್ ಥರ್ಡ್ ಫ್ಯಾಕ್ಟರ್ ಈಸ್ ಹ್ಯುಮಿಡಿಟಿ. ಸೊ ಹ್ಯುಮಿಡಿಟಿ ಅಂದರೆ ಏನು? ಏರಲ್ಲಿ ಇರುವಂತಹ ವಾಟರ್ ಕಂಟೆಂಟ್, ದಟ್ ಈಸ್ ಪ್ರೆಸೆನ್ಸ್ ಆಫ್ ವಾಟರ್ ವೇಪರ್ ಇನ್ ದ ಏರ್ ಇಸ್ ಕಾಲ್ಡ್ ಆಸ್ ಹ್ಯುಮಿಡಿಟಿ. ಇದು ಕೂಡ ಒಂದು ಆರ್ಗ್ಯಾನಿಸಮ್ನ ಮೇಲೆ ಇನ್ಫ್ಲೂಯೆನ್ಸ್ ಮಾಡುವಂತಹ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಅದರಲ್ಲಿ 2 ಟೈಪ್ಸ್, ಒಂದು ಅಬ್ಸಲ್ಯೂಟ್ ಹ್ಯುಮಿಡಿಟಿ, ಇನ್ನೊಂದು ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳಿ. ಅಬ್ಸಲ್ಯೂಟ್ ಹ್ಯುಮಿಡಿಟಿ ಅಂತಂದ್ರೆ ಮ್ಯಾಕ್ಸಿಮಮ್ ಮಾಯಿಶ್ಚರ್ ದ ಅಟ್ಮಾಸ್ಫಿಯರ್ ಕ್ಯಾನ್ ಹೋಲ್ಡ್, ಅದನ್ನ ಅಬ್ಸಲ್ಯೂಟ್ ಹ್ಯುಮಿಡಿಟಿ ಅಂತ ಕರಿತೀವಿ. ಅದೇ ರಿಲೇಟಿವ್ ಹ್ಯುಮಿಡಿಟಿ ಅಂತಂದ್ರೆ ಇಟ್ ಈಸ್ ದ ರೇಷಿಯೋ ಆಫ್ ವಾಟ್? ಆಕ್ಚುಯಲ್ ವಾಟರ್ ವೇಪರ್, ಅಂದ್ರೆ ಆಕ್ಚುಯಲ್ ವಾಟರ್ ವೇಪರ್ ಈಗ ಪ್ರೆಸೆಂಟ್ ಇರುವಂತದ್ದು ಇನ್ ಏರ್ ಟು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಏರ್ ಕುಡ್ ಹೋಲ್ಡ್ ಬೈ ದ ಏರ್ ಇಸ್ ಕಾಲ್ಡ್ ಆಸ್ ರಿಲೇಟಿವ್ ಹ್ಯುಮಿಡಿಟಿ. ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಟೆಂಪರೇಚರ್ ಅಲ್ಲಿ ಅದು ಆಕ್ಚುಲ್ ಆಗಿ ಈಗ ಹೊಂದಿರುವಂತಹ ವಾಟರ್ ವೇಪರ್ ಟು ಮ್ಯಾಕ್ಸಿಮಮ್ ಅಮೌಂಟ್, ಅದು ಹೊಂದಬಹುದಾದಂತಹ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ವಾಟರ್ ವೇಪರ್ ದ ರೇಷಿಯೋ ನಮಗೆ ರಿಲೇಟಿವ್ ಹ್ಯುಮಿಡಿಟಿ ಅಂತ ಕರ್ಸ್ಕೊಳತ್ತೆ. ದೆನ್ ಅಟ್ಮಾಸ್ಫಿಯರಿಕ್ ಗ್ಯಾಸಸ್. ಸೊ ಅಟ್ಮಾಸ್ಫಿಯರ್ ಅಲ್ಲಿ ಮೇಜರ್ ಆಗಿ ಅವೈಲಬಲ್ ಇರುವಂತಹ ಗ್ಯಾಸ್ ಅಂತಂದ್ರೆ ಅದು ನೈಟ್ರೋಜನ್. ಅಬೌಟ್ 78% ಆಫ್ ದ ಅಟ್ಮಾಸ್ಫಿಯರ್ ಇಸ್ ಕಂಪೋಸ್ಡ್ ಆಫ್ ನೈಟ್ರೋಜನ್ ಗ್ಯಾಸ್. ಅದನ್ನ ಬಿಟ್ರೆ ಆಕ್ಸಿಜನ್ 21% ಅಲ್ಲಿ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ 0.3%, ದೆನ್ ವಾಟರ್ ವೇಪರ್ ವಿಲ್ ಬಿ 0.1% ಆಗಿರುತ್ತೆ. ಓಕೆ, ದೆನ್ coming to the next part of environmental chemistry, that is ecosystem. ecosystem ಅಂದ್ರೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಲಿವಿಂಗ್ ಮತ್ತೆ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಏನು ಎನ್ವೈರನ್ಮೆಂಟಲ್ ಇರುತ್ತಲ್ವಾ, ಅವೆರಡರ ನಡುವೆ ಇರುವಂತಹ ಇಂಟರಾಕ್ಷನ್ಸ್ ಅನ್ನ ನಾವು ಸ್ಟಡಿ ಮಾಡುವಂತಹ ಬ್ರಾಂಚೇ ಎಕೋಸಿಸ್ಟಮ್. ಈ ಎಕೋಸಿಸ್ಟಮ್ನಲ್ಲಿ ನ್ಯಾಚುರಲಿ ಅವೈಲಬಲ್ ಸಿಸ್ಟಮು ಇದೆ, ಮ್ಯಾನ್ ಮೇಡ್ ಸಿಸ್ಟಮು ಇದೆ, ದೆನ್ ಸ್ಪೇಷಿಯಲ್ ಎಕೋಸಿಸ್ಟಮ್ ಕೂಡ ಇನ್ವಾಲ್ವ್ಮೆಂಟ್ ಇರುತ್ತೆ. ಆ ಮೂರರ ಇಂಟರಾಕ್ಷನ್ ಅನ್ನ ನಾವು ಎಕೋಸಿಸ್ಟಮ್ ಅಲ್ಲಿ ಕಾಣ್ತೀವಿ. ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಹಜಾರ್ಡಸ್ ಥಿಂಗ್ ಫಾರ್ ಅವರ್ ಎನ್ವೈರನ್ಮೆಂಟ್ ಯಾವುದು? ಪೊಲ್ಯೂಷನ್. ಸೊ ಪೊಲ್ಯೂಷನ್ ಅಲ್ಲಿ ಮೇನ್ ಆಗಿ ನಾವು 2 ಕ್ಯಾಟಗರೀಸ್ನ ನೋಡೋಣ, ದಟ್ ಇಸ್ ಏರ್ ಪೊಲ್ಯೂಷನ್ ಮತ್ತೆ ವಾಟರ್ ಪೊಲ್ಯೂಷನ್ ಬಗ್ಗೆ.
ಸೊ ಏರ್ ಪೊಲ್ಯೂಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಮಿಕಲ್ ವೇಸ್ಟ್ ಅಟ್ಮಾಸ್ಫಿಯರ್ ಅಲ್ಲಿ ಡಿಸ್ಪರ್ಸ್ ಆಗುತ್ತೆ. ಸೊ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಈಸ್ ಕಾಸ್ಡ್ ಬೈ ದ ರಿಲೀಸ್ ಆಫ್ ಕೆಮಿಕಲ್ ವೇಸ್ಟ್ ಟು ದ ಅಟ್ಮಾಸ್ಫಿಯರ್. ಆಗೇನಾಗುತ್ತೆ ಏರ್ ಪೊಲ್ಯೂಷನ್ ಆಗುತ್ತೆ. ಮೇನ್ ಆಗಿ ಆಸಿಡ್ ರೈನ್ ಅಂತ ನೀವು ಕೇಳಿರಬಹುದು. ಆಸಿಡ್ ರೈನ್ ಯಾವ್ದ್ರಿಂದ? ಬೈ ದ ರಿಲೀಸ್ ಆಫ್ NO2 ಅಂಡ್ SO2 ಟು ದ ಅಟ್ಮಾಸ್ಫಿಯರ್. ದೆನ್ CFC ಏನಿದೆ ಅಲ್ವಾ, ಕ್ಲೋರೋಫ್ಲೋರೋ ಕಾರ್ಬನ್, ದಟ್ ಕಾಸಸ್ ಓಝೋನ್ ಲೇಯರ್ ಡಿಪ್ಲೀಷನ್. ಸೊ ಆ ಲೇಯರ್ ಏನಿದೆ ದಟ್ ವಿಲ್ ಬಿ ವೆರಿ ಸೆನ್ಸಿಟಿವ್. ಈ ಪೊಲ್ಯೂಷನ್ ಇಂದಾಗಿ ಏನಾಗ್ತಾ ಇದೆ, ಈ CFC ಕಂಟೆಂಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈ CFC ಏನ್ ಮಾಡುತ್ತೆ, ಈ ಓಝೋನ್ ಲೇಯರ್ ಅನ್ನ ಹಾಳು ಮಾಡಿಬಿಡುತ್ತೆ. ದೆನ್ ಈ ವೆಹಿಕಲ್ಸ್ ಇಂದೆಲ್ಲ ಏನಾಗ್ತಾ ಇದೆ, ಕಾರ್ಬನ್ ಮಾನಾಕ್ಸೈಡ್ ಹೆಚ್ಚೆಚ್ಚು ರಿಲೀಸ್ ಆಗ್ತಾ ಇದೆ. ಈ ಕಾರ್ಬನ್ ಮಾನಾಕ್ಸೈಡ್ ನಮ್ಮ ಬಾಡಿ ಒಳಗೆ ಹೋದಾಗ ಏನಾಗತ್ತಪ್ಪ ಅಂತಂದ್ರೆ ಅದು ಬ್ಲಡ್ ಬ್ಲಡ್ನ ಜೊತೆ ಆಕ್ಸಿಜನ್ ಬೈಂಡ್ ಆಗೋ ಬದಲಿಗೆ ಕಾರ್ಬನ್ ಮಾನಾಕ್ಸೈಡ್ ಬೈಂಡ್ ಆಗ್ಬಿಟ್ಟು ಇಟ್ ಲೀಡ್ಸ್ ಟು ದ ಇಂಪ್ರಾಪರ್ ಫ್ಲೋ ಆಫ್ ಬ್ಲಡ್. ಇಟ್ ಇಸ್ ಕಾಲ್ಡ್ ಆಸ್ ಎಸ್ಫಿಕ್ಸಿಯೇಷನ್ ಅಂತ ಹೇಳಿ. ಇಟ್ ಈಸ್ ವೆರಿ ವೆರಿ ಇಂಜೂರಿಯಸ್ ಟು ಅವರ್ ಹೆಲ್ತ್. ಬಟ್ ಆಲ್ಸೋ ನಾವು ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಯಾವುದೇ ರೀತಿ ಏನು ಮೆಷರ್ಸ್ ಅನ್ನ ತಗೊಳ್ತಾ ಇಲ್ಲ, ಅದು ವಿಪರ್ಯಾಸ. ದೆನ್ ವಾಟರ್ ಪೊಲ್ಯೂಷನ್. ಸೊ ವಾಟರ್ ಪೊಲ್ಯೂಷನ್ ಯಾವುದರಿಂದ ಆಗತ್ತೆ? ಇಟ್ ಇನ್ಕ್ಲೂಡ್ಸ್ ಹೆವಿ ಮೆಟಲ್ಸ್, ಇನ್ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂಡ್ ಆಸ್ ವೆಲ್ ಆಸ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್. ಸೊ ಅದರಲ್ಲಿ ಒಂದು ಮೇನ್ ಟರ್ಮ್ ಬರುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಯೂಟ್ರೋಫಿಕೇಶನ್ ಅಂತ. ನಿಮಗೆ ಯೂಟ್ರೋಫಿಕೇಶನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಈಗ ಒಂದು ವಾಟರ್ ಬಾಡಿ ಇದೆ ಅನ್ಕೊಳ್ಳಿ, ವಾಟರ್ ಬಾಡಿಯಲ್ಲಿ ಎಲ್ಲೆಲ್ಲಿಂದನೂ ನೀರು ಹರಿದು ಬರುತ್ತೆ. ಓಕೆ, ಒಂದು ಅಗ್ರಿಕಲ್ಚರಲ್ ಏನು ಎಕ್ಸ್ಟ್ರಾ ನೀರಿರ್ಬೋದು, ಅದು ಮತ್ತೆ ಇಂಡಸ್ಟ್ರಿಯಲ್ ವಾಟರ್ಸ್ ಇರ್ಬೋದು, ಅವೆಲ್ಲ ಏನು ಮಾಡುತ್ತೆ, ಆ ಸೋರ್ಸಿಗೆ ಬಂದು ಬೀಳುತ್ತೆ. ಆಗ ಅದರ ನ್ಯೂಟ್ರಿಯೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಆಗ ಏನಾಗುತ್ತೆ, ಈ ಆಲ್ಗೆಗಳು, ಸಣ್ಣ ಸಣ್ಣ ಗಿಡಗಳು ಹೆಚ್ಚೆಚ್ಚು ಏನಾಗ್ತವೆ, ಆ ವಾಟರ್ ಸಿಸ್ಟಮ್ ಅಲ್ಲಿ ಬೆಳೀತಾ ಹೋಗುತ್ತೆ. ಆಗ ಆ ಪಾಂಡ್ ಸಿಸ್ಟಮ್ ಅಥವಾ ವಾಟರ್ ಸಿಸ್ಟಮ್ ಅಲ್ಲಿ ಇರುವಂತಹ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಿದೆ, ವಾಟರ್ ಬಾಡೀಸ್ ಏನಿದೆ, ಲೈಕ್ ಫಿಶಸ್ ಇರಬಹುದು, ಫ್ರಾಕ್ಸ್ ಇರ್ಬೋದು, ಅಥವಾ ಯಾವುದೇ ಏನು ಜಲಜೀವಿಗಳೇನಿರುತ್ತೆ ಅವುಗಳಿಗೆ ಆಕ್ಸಿಜನ್ನ ಅವೈಲಬಿಲಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಯೂಟ್ರೋಫಿಕೇಶನ್. It is caused by the enrichment of nutrients. ನ್ಯೂಟ್ರಿಯೆಂಟ್ಸ್ನ ಎನ್ರಿಚ್ಮೆಂಟ್ ಇಂದ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಆಲ್ಗೆ ಪ್ರೊಡಕ್ಷನ್ ಆಗುತ್ತೆ. ಆಲ್ಗೆ ಪ್ರೊಡಕ್ಷನ್ ಇಂದಾಗಿ ಏನಾಗುತ್ತೆ, ಆ ಎಕೋಸಿಸ್ಟಮ್ ಅಲ್ಲಿ, ಆ ಪರ್ಟಿಕ್ಯುಲರ್ ಎಕೋಸಿಸ್ಟಮ್ ಅಲ್ಲಿ ಹಲವಾರು ರೀತಿಯ ಬ್ಯಾಡ್ ಎಫೆಕ್ಟ್ಸ್ ಕಾಣುವಂಥದ್ದು. ಕಾಸಸ್ ಚೇಂಜಸ್ ಇನ್ ದ ಎಕೋಸಿಸ್ಟಮ್ ಅಂಡ್ ದ್ಯಾಟ್ ಪ್ರೋಸೆಸ್ ಇಸ್ ನೋನ್ ಎಸ್ ಯೂಟ್ರಿಫಿಕೇಶನ್. ಸೊ ಮೇನ್ ಆಗಿ ಇಟ್ ಇಸ್ ದ ಎನ್ರಿಚ್ಮೆಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಇನ್ ಎ ವಾಟರ್ ಸಿಸ್ಟಮ್. ದೆನ್ ಒನ್ ಮೋರ್ ಟರ್ಮ್ ಇಸ್ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳಿ. ಈ ಪಾಂಡ್ ಸಿಸ್ಟಮ್ ಅಲ್ಲಿ ಏನು ಪ್ಲಾಂಟ್ ಸಿಸ್ಟಮ್ ಬೆಳೆದಿರುತ್ತಲ್ವಾ, ಅವು ಏನು ಬೈ ಡೆತ್ ಅಂಡ್ ಡಿಕೆ ಆಫ್ ದೀಸ್ ಪ್ಲಾಂಟ್ ಸಿಸ್ಟಮ್, ಡೆತ್ ಆಯ್ತು ಅನ್ಕೊಳ್ಳಿ, ಅವುಗಳನ್ನ ಏನ್ ಮಾಡ್ತವೆ, ಮೈಕ್ರೋಬ್ಸ್ಗಳು ಮೆಟಬಲೈಸ್ ಮಾಡ್ತವಲ್ವಾ. ಆ ಮೆಟಬಲೈಸೇಷನ್ ಪ್ರೋಸೆಸ್ಸಿಗೆ ಏನ್ ಬೇಕು, ಆಕ್ಸಿಜನ್ ಬೇಕಾಗುತ್ತೆ. ಹೆಚ್ಚೆಚ್ಚು ಆಕ್ಸಿಜನ್ ಇನ್ವಾಲ್ವ್ಮೆಂಟ್ ಯಾವುದಕ್ಕೆ ಹೋಗ್ಬಿಡುತ್ತೆ, ಡಿಕಂಪೋಸಿಷನ್ ಆಫ್ ದಿಸ್ ಪ್ಲಾಂಟ್ ಬಾಡಿ. ಅದೇ ಒಳಗಡೆ ಇರುವಂತಹ ವಾಟರ್ ಬಾಡಿಗೆ ಆಕ್ಸಿಜನ್ ಅವೈಲಬಿಲಿಟಿ ಏನಾಗುತ್ತೆ, ಕೊರತೆ ಆಗುತ್ತೆ. ಆಗ ಏನಾಗುತ್ತೆ ಅಂತಂದ್ರೆ ಇಟ್ ಲೀಡ್ಸ್ ಟು ಡೆತ್ ಆಫ್ ವಾಟರ್ ಬಾಡೀಸ್. ಸೊ BOD, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಇದ್ದಷ್ಟು ಅದರ ಅರ್ಥ ಏನು, ಪೊಲ್ಯೂಷನ್ ಲೆವೆಲ್ಲು ಜಾಸ್ತಿ ಇದೆ ಅಂತ ಅರ್ಥ. ಓಕೆನಾ? ಯಾವಾಗಲೂ ಅಷ್ಟೇ ಡ್ರಿಂಕಿಂಗ್ ವಾಟರ್ ಅಂತ ತಗೊಂಡ್ರೆ ಅದರಲ್ಲಿರುವಂತಹ BOD ಯಾವಾಗಲೂ ಲೆಸ್ ದ್ಯಾನ್ 1 ppm ಅಂತ ಹೇಳ್ತೀವಿ. ಸೊ ಇಟ್ ಮಸ್ಟ್ ಬಿ ಲೆಸ್ ದ್ಯಾನ್ 1 ppm ಯಾವ್ದ್ರದ್ದು, ಡ್ರಿಂಕಿಂಗ್ ವಾಟರ್ದು BOD ಲೆವೆಲ್. ಓಕೆ, ಸೊ BOD ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತಂದ್ರೆ ಇಟ್ ಈಸ್ ದ ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಯೂಸ್ಡ್ ಬೈ ದ ಮೈಕ್ರೋಬ್ಸ್ ಟು ಮೆಟಬಲೈಸ್ ದ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ವಾಟರ್. ಹೈಯರ್ ಆರ್ಗ್ಯಾನಿಕ್ ಮ್ಯಾಟರ್ ಲೀಡ್ಸ್ ಟು ಗ್ರೇಟರ್ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಡ್ರಿಂಕಿಂಗ್ ವಾಟರ್ ಶುಡ್ ಹ್ಯಾವ್ ಅ BOD ಆಫ್ ಲೆಸ್ ದ್ಯಾನ್ 1 ppm. Then coming to the next interdisciplinary branch, that is supramolecular chemistry ಅಂತ ಹೇಳಿ. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ. ಏನಪ್ಪಾ ಅಂತಂದ್ರೆ ಇಲ್ಲಿ
ಸೂಪ್ರಾಮಾಲಿಕ್ಯುಲರ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುವಂಥದ್ದು. ಯಾವುದರಿಂದ? ಒಂದು ಗೆಸ್ಟ್ ಮಾಲಿಕ್ಯೂಲು ಇನ್ನೊಂದು ಹೋಸ್ಟ್ ಮಾಲಿಕ್ಯೂಲ್ನ ಕಾಂಬಿನೇಷನ್ನಿಂದ. ಆ ಕಾಂಬಿನೇಷನ್ ಹೇಗಿರ್ತವೆ? ಇಟ್ ವಿಲ್ ಬಿ ನಾನ್ ಕೋವಲೆಂಟ್ ಇಂಟರಾಕ್ಷನ್ ಅಂತ ಕರಿತೀವಿ. ಅಂದರೆ ಹೈಡ್ರೋಜನ್ ಬಾಂಡಿಂದ ಆಗಿರ್ಬೋದು, ವ್ಯಾಂಡರ್ವಾಲ್ಸ್ ಬಾಂಡ್ಸಿಂದ ಆಗಿರ್ಬೋದು, ಅಯಾನ್ ಡೈಪೋಲ್ ಬಾಂಡ್ಸಿಂದ ಆಗಿರ್ಬೋದು. ಏನಾಗುತ್ತೆ? ಎರಡರ ನಡುವೆ ಇಂಟ್ರಾಕ್ಷನ್ ಬೆಳೆದು, ಬಾಂಡಿಂಗ್ ಬೆಳೆದು ಒಂದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ಅದನ್ನೇ ನಾವು ಸೂಪ್ರಾಮಾಲಿಕ್ಯುಲರ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಇಟ್ ಡೀಲ್ಸ್ ವಿತ್ ನಾನ್ ಕೋವಲೆಂಟ್ ಇಂಟರಾಕ್ಷನ್ಸ್ ಬಿಟ್ವೀನ್ ಹೋಸ್ಟ್ ಅಂಡ್ ಅ ಗೆಸ್ಟ್ ಮಾಲಿಕ್ಯೂಲ್. ಸೊ ಹೋಸ್ಟಿಗೆ ಅದರದೇ ಆದಂತಹ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇರುತ್ತೆ, ಗೆಸ್ಟಿಗೆ ಅದರದೇ ಆದಂತಹ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇರುವಂಥದ್ದು. ಸೊ ಹೋಸ್ಟ್ ಮಾಲಿಕ್ಯೂಲ್ ಅಂತಂದ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ಕನ್ವರ್ಜೆಂಟ್ ಬೈಂಡಿಂಗ್ ಸೈಟ್ಸ್. ಕನ್ವರ್ಜೆಂಟ್ ಅಂತಂದ್ರೆ ಈ ರೀತಿ ಅಗಲ ಸೈಟ್. ಓಕೆ, ಲೈಕ್ ಲೆವಿಸ್ ಬೇಸ್ ಡೋನರ್ಸ್, ಹೈಡ್ರೋಜನ್ ಬಾಂಡ್ ಡೋನರ್ಸ್, ಎಲೆಕ್ಟ್ರಾನ್ ರಿಚ್ ಡೋನರ್ಸ್. ಎಸ್ಪೆಷಲಿ ಡೋನಾರ್ ಮಾಲಿಕ್ಯೂಲ್ಸ್ ಆರ್ ಕನ್ಸಿಡರ್ಡ್ ಆಸ್ ಹೋಸ್ಟ್. ಓಕೆನಾ? ಅದೇ ರೀತಿ ಗೆಸ್ಟ್ ವಿಲ್ ಪೊಸೆಸ್ ಡೈವರ್ಜೆಂಟ್ ಬೈಂಡಿಂಗ್ ಸೈಟ್, ಮೀನ್ಸ್ ದೇ ಡೈವರ್ಜ್ ಟು ಒನ್ ಪರ್ಟಿಕ್ಯುಲರ್ ಪಾಯಿಂಟ್. ಇನ್ನೊಂದು ಗೆಸ್ಟ್ ಮಾಲಿಕ್ಯೂಲು, ಅದು ಡೈವರ್ಜೆಂಟ್ ಬೈಂಡಿಂಗ್ ಸೈಟ್ ಅನ್ನ ಹೊಂದಿರುತ್ತೆ. ಲೈಕ್ ಅಕ್ಸೆಪ್ಟರ್ಸ್ ಏನಾಗಿರ್ತವೆ? ಯೂಶಲಿ ಗೆಸ್ಟ್ಗಳಾಗಿರ್ತವೆ. ಲೆವಿಸ್ ಅಸಿಡಿಕ್ ಮೆಟಲ್ ಕ್ಯಾಟಯಾನ್, ಹೈಡ್ರೋಜನ್ ಬಾಂಡ್ ಅಕ್ಸೆಪ್ಟರ್ಸ್, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸೆಂಟರ್ಸ್ ಅಂದರೆ ಎಲೆಕ್ಟ್ರಾನ್ ಅಕ್ಸೆಪ್ಟರ್ಸು ಯೂಶಲಿ ಏನಾಗಿ ಆಕ್ಟ್ ಮಾಡುತ್ತೆ? ಗೆಸ್ಟ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಒಂದು ಕಾನ್ವರ್ಜೆಂಟ್ ಸೈಟು, ಇನ್ನೊಂದು ಡೈವರ್ಜೆಂಟ್ ಸೈಟು, ಎರಡೂ ಕಂಬೈನ್ ಆಗಿ ಏನಾಯ್ತು? ಸೂಪ್ರಾಮಾಲಿಕ್ಯುಲರ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಯ್ತು. ದೆನ್ ಒನ್ ಮೋರ್ ಕಾನ್ಸೆಪ್ಟ್, ದಟ್ ಈಸ್ ಬೈಂಡಿಂಗ್ ಕಾನ್ಸ್ಟೆಂಟ್ ಅಂತ ಹೇಳಿ. ಏನಿದು ಬೈಂಡಿಂಗ್ ಕಾನ್ಸ್ಟೆಂಟ್ ಅಂತಂದ್ರೆ, ಇದು ಈ ಒಂದು ಸೂಪ್ರಾಮಾಲಿಕ್ಯುಲರ್ ಕಾಂಪ್ಲೆಕ್ಸ್ ಆಗಿದೆ ಬೈ ದಿ ಕಾಂಪ್ಲೆಕ್ಸ್ ಬಿಟ್ವೀನ್ ಗೆಸ್ಟ್ ಅಂಡ್ ಹೋಸ್ಟ್ ಅಂತಂದ್ರೆ ಅದರ ಸ್ಟೆಬಿಲಿಟಿ ಎಷ್ಟಿದೆ ಅನ್ನೋಂಥದ್ದನ್ನ ಮೆಜರ್ ಮಾಡುವಂಥ ಫ್ಯಾಕ್ಟರ್ ಏನು? ಬೈಂಡಿಂಗ್ ಕಾನ್ಸ್ಟೆಂಟ್. ಬೈಂಡಿಂಗ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಜಾಸ್ತಿ ಇತ್ತು ಅನ್ಕೊಳ್ಳಿ, ಇಟ್ ಇಂಡಿಕೇಟ್ಸ್ ದ್ಯಾಟ್ ದ ಕಾಂಪ್ಲೆಕ್ಸ್ ಫಾರ್ಮಡ್ ವಿಲ್ ಬಿ ಮೋರ್ ಸ್ಟೇಬಲ್ ಅಂತ ಹೇಳಿ. ಸೊ ಬೈಂಡಿಂಗ್ ಕಾನ್ಸ್ಟೆಂಟ್ ಅಂತಂದ್ರೆ ಏನು? ಇಟ್ ಈಸ್ ಅ ಥರ್ಮೋಡೈನಮಿಕ್ ಸ್ಟೆಬಿಲಿಟಿ ಆಫ್ ಹೋಸ್ಟ್ ಗೆಸ್ಟ್ ಕಾಂಪ್ಲೆಕ್ಸ್ it is measured by binding constant K. A larger binding constant means it indicates more stable complex. So higher the binding constant value, higher will be the stability of supramolecular complex. ದೆನ್ ಯಾವೆಲ್ಲ ರೀತಿಯ ಸುಪ್ರಾಮಾಲಿಕ್ಯುಲರ್ ಇಂಟರಾಕ್ಷನ್ಸ್ನ ನಾವು ಕಾಣಬಹುದು ಅಂತಂದ್ರೆ ಅಯಾನ್ ಅಯಾನ್ ಇಂಟರಾಕ್ಷನ್, ಅಯಾನ್ ಡೈಪೋಲ್ ಇಂಟರಾಕ್ಷನ್, ಡೈಪೋಲ್ ಡೈಪೋಲ್ ಇಂಟರಾಕ್ಷನ್, ಹೈಡ್ರೋಜನ್ ಬಾಂಡಿಂಗ್, ಕ್ಯಾಟಯಾನ್ ಮತ್ತೆ ಪೈ ಬಾಂಡಿಂಗ್ ಇಂಟರಾಕ್ಷನ್, ಆನಯಾನ್ ಪೈ ಬಾಂಡಿಂಗ್ ಇಂಟರಾಕ್ಷನ್ ಅಥವಾ ಪೈ ಪೈ ಇಂಟರಾಕ್ಷನ್, ದೆನ್ ವ್ಯಾಂಡರ್ವಾಲ್ಸ್ ಫೋರ್ಸಸ್. ಸೊ ಇದೆಲ್ಲ ಏನು? ಸುಪ್ರಾಮಾಲಿಕ್ಯುಲರ್ ಇಂಟರಾಕ್ಷನ್ಸ್ ಟೈಪ್ಸ್. ಅಂದ್ರೆ ಇಲ್ಲಿ ಒಂದು ಹೋಸ್ಟ್ ಮಾಲಿಕ್ಯೂಲು, ಇನ್ನೊಂದು ಗೆಸ್ಟ್ ಮಾಲಿಕ್ಯೂಲ್, ಅವೆರಡರ ನಡುವೆ ಆಗುವಂತಹ ಒಂದು ಇಂಟ್ರಾಕ್ಷನ್ಸ್ ಅನ್ನ ನಾವು ಈ ರೀತಿ ಕ್ಯಾಟಗರೈಸ್ ಮಾಡಿದೀವಿ. ನೆಕ್ಸ್ಟ್, ದಟ್ ಈಸ್ ನೆಕ್ಸ್ಟ್ ಬ್ರಾಂಚ್ ಆಫ್ ಇಂಟರ್ಡಿಸಿಪ್ಲಿನರಿ ಟಾಪಿಕ್, ದಟ್ ಈಸ್ ಮೆಡಿಸಿನಲ್ ಕೆಮಿಸ್ಟ್ರಿ ಅಂತ ಹೇಳಿ. ಸೊ ಮೆಡಿಸಿನಲ್ ಕೆಮಿಸ್ಟ್ರಿಯಲ್ಲಿ ನಾವು ಮೇಯ್ನ್ ಆಗಿ ಫೋಕಸ್ ಮಾಡೋದು ಡ್ರಗ್ನ ಬಗ್ಗೆ, ಅದರ ಎಫೆಕ್ಟಿವ್ನೆಸ್ನ ಬಗ್ಗೆ. ಏನು ಡ್ರಗ್ ಅಂತಂದ್ರೆ, ಡ್ರಗ್ ಈಸ್ ಎ ಸಬ್ಸ್ಟೆನ್ಸ್ ದಟ್ ಚೇಂಜಸ್ ಆನ್ ಆರ್ಗ್ಯಾನಿಸಮ್ಸ್ ಫಿಸಿಯಾಲಜಿ. ಸೊ ನಾರ್ಮಲ್ ಫಂಕ್ಷನಿಂಗ್ ಆಫ್ ಬಾಡಿಯನ್ನು ನಾವು ಫಿಸಿಯಾಲಜಿ ಅಂತ ಕರಿತೀವಿ. ಯಾವುದೇ ಒಂದು ಬಾಡಿ ತಗೊಳ್ಳಿ, ಅವುಗಳಲ್ಲಿ ಏನಾಗ್ತಿರ್ಬೇಕು? ನಾರ್ಮಲ್ ಬಾಡಿ ಫಂಕ್ಷನಿಂಗ್ ಆಗ್ತಾ ಇರಬೇಕು. ಅದು ಆಗ್ತಾ ಇಲ್ಲ ಅನ್ಕೊಳ್ಳಿ, ಆಗ ನಮಗೆ ಹೆಲ್ಪಿಗೆ ಬರೋದೇ ಈ ಡ್ರಗ್ಸ್ಗಳು, ಅಂದರೆ ಮೆಡಿಕೇಶನ್ಸ್ಗಳು. ಸೊ ಯಾವುದು ಆ ಫಿಸಿಯಾಲಜಿಯನ್ನು ಚೇಂಜ್ ಮಾಡ್ತಾವೋ ಅವುಗಳನ್ನು ನಾವು ಡ್ರಗ್ ಅಂತ ಕರಿತೀವಿ. ನೆಕ್ಸ್ಟ್, ಅದರಲ್ಲಿ ಬರುವಂತಹ ಒಂದು ಟರ್ಮ್ ಯಾವುದಪ್ಪ ಅಂತಂದ್ರೆ ಥೆರಪಿಟಿಕ್ ಇಂಡೆಕ್ಸ್ ಅಂತ ಹೇಳಿ. ಏನಿದು ಥೆರಪಿಟಿಕ್ ಇಂಡೆಕ್ಸ್ ಅಂತಂದ್ರೆ, ಡ್ರಗ್ದು ಕಾನ್ಸಂಟ್ರೇಷನ್ನ ಬೇಸಿಸ್ ಮೇಲೆ ಅವುಗಳ ಒಂದು ಥೆರಪಿಟಿಕ್ ಎಫೆಕ್ಟು ಅಥವಾ ಟಾಕ್ಸಿಕ್ ಎಫೆಕ್ಟ್ ಅನ್ನ ಮೆಜರ್ಮೆಂಟ್ ಮಾಡುವಂಥದ್ದೇ ಥೆರಪಿಟಿಕ್ ಇಂಡೆಕ್ಸ್ ಆಗಿದೆ. ಓಕೆ, ಇಟ್ ಈಸ್ ಗಿವನ್ ಬೈ ದ ರೇಷಿಯೋ ಆಫ್ lethal dose to the effective dose. It is a ratio of what? Lethal dose to effective
ಡೋಸ್. ಲೀಥಲ್ ಮೀನ್ಸ್ ಇಟ್ ಲೀಡ್ಸ್ ಟು ಡೆತ್. ಒಂದು ಡ್ರಗ್ ಅಂತಂದ್ರೆ ಅದು ಒಂದು ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಅಲ್ಲಿ ಅದು ಏನಾಗಿ ಆಕ್ಟ್ ಮಾಡ್ತಾ ಇರುತ್ತೆ, ಇಟ್ ಆಕ್ಟ್ಸ್ ಆಸ್ ಎ ಟಾಕ್ಸಿಕ್ ಟು ಅ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್. ಅದೇ ಸೇಮ್ ಡ್ರಗ್ ಒಂದು ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಅಲ್ಲಿ ಏನಾಗಿ ಆಕ್ಟ್ ಮಾಡ್ತಾ ಇರುತ್ತೆ, ಎಫೆಕ್ಟಿವ್ ಡೋಸ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ. ಅಂದ್ರೆ ಒಂದು ಡಿಸೀಸ್ ಅನ್ನ ಇನ್ಹಿಬಿಟ್ ಮಾಡೋ ಒಂದು ರೋಲ್ ಅನ್ನ ಪ್ಲೇ ಮಾಡ್ತಾ ಇರುತ್ತೆ. ಅವೆರಡರ ರೇಷಿಯೋವನ್ನ ನಾವು ಥೆರಪೆಟಿಕ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ 50% ಆಫ್ ದ ಪಾಪ್ಯುಲೇಷನ್ ಅನ್ನ ಕನ್ಸಿಡರ್ ಮಾಡಿಕೊಂಡು ಒಂದು ಪರ್ಟಿಕ್ಯುಲರ್ ಡೋಸ್ ಅಲ್ಲಿ ಅದು ಯಾವ ರೀತಿ ಲೀಥಲ್ ಎಫೆಕ್ಟ್ ಅನ್ನ ಶೋ ಮಾಡ್ತು ಅಂತ ಟೆಸ್ಟ್ ಮಾಡೋದು. ಇನ್ನು 50% ಪಾಪ್ಯುಲೇಷನ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಅಲ್ಲಿ ಅದು ಎಫೆಕ್ಟಿವ್ ಡೋಸ್ ಆಗಿ ಯಾವ ರೀತಿ ಆಕ್ಟ್ ಮಾಡ್ತು, ಅವೆರಡರ ರೇಷಿಯೋನೇ ಏನಾಗಿರುತ್ತೆ, ಥೆರಪೆಟಿಕ್ ಇಂಡೆಕ್ಸ್ ಆಗಿರುತ್ತೆ. ಥೆರಪೆಟಿಕ್ ಇಂಡೆಕ್ಸ್ ನ ವ್ಯಾಲ್ಯೂ ಜಾಸ್ತಿ ಇದ್ದಷ್ಟು ಏನಂತ ಅರ್ಥ, ಅದರ ಸೇಫ್ಟಿ ಲೆವೆಲ್ ಕೂಡ ಜಾಸ್ತಿ ಇದೆ ಅಂತ ಅರ್ಥ. ಓಕೆನಾ. ದೆನ್ ಒನ್ ಮೋರ್ ಟರ್ಮ್ ದಟ್ ಈಸ್ ಫಾರ್ಮಕೋಡೈನಮಿಕ್ಸ್ ಅಂತ ಹೇಳಿ. ಒಂದು ಡ್ರಗ್ ಬಾಡಿ ಮೇಲೆ ಯಾವ ರೀತಿ ಎಫೆಕ್ಟ್ ಅನ್ನ ತೋರಿಸುತ್ತೆ ಅನ್ನುವಂಥದ್ದನ್ನ ಸ್ಟಡಿ ಮಾಡದೆ ಫಾರ್ಮಕೋಡೈನಮಿಕ್ಸ್. ಇಟ್ ಈಸ್ ದ ಸ್ಟಡಿ ಆಫ್ ಹೌ ಡ್ರಗ್ ವಿಲ್ ಇಂಟರಾಕ್ಟ್ಸ್ ವಿತ್ ದೇರ್ ಟಾರ್ಗೆಟ್ಸ್ ಈಸ್ ಕಾಲ್ಡ್ ಆಸ್ ಫಾರ್ಮಕೋಡೈನಮಿಕ್ಸ್. ಸೊ ಇಲ್ಲಿ ರಿಸೆಪ್ಟಾರ್ಸ್ ಅಂತ ಬರ್ತವೆ. ದಟ್ ಪ್ರೋಟೀನ್ಸ್ ಇತ್ತು ಅನ್ಕೊಳ್ಳಿ, ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಮೋಸ್ಟ್ ಇಂಪಾರ್ಟೆಂಟ್ ಡ್ರಗ್ ಟಾರ್ಗೆಟ್. ಸೊ ರಿಸೆಪ್ಟಾರ್ಸ್ ವಿಚ್ ಆರ್ ಪ್ರೋಟೀನ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಡ್ರಗ್ ಟಾರ್ಗೆಟ್ಸ್ ಇನ್ ಮೆಡಿಸಿನಲ್ ಫೀಲ್ಡ್. ದೆನ್ ನೆಕ್ಸ್ಟ್ ಕಮಿಂಗ್ ಟು ದ ಏಜೆಂಟ್ಸ್, ದಟ್ ಇಸ್ ಆಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ಸ್ ಅಂತ ಹೇಳಿ. ಸೊ ಮೇನ್ ಆಗಿ ದೆ ಫೋಕಸ್ ಆನ್ ದ ಬ್ಯಾಕ್ಟೀರಿಯಾಸ್. ಸೊ ಬ್ಯಾಕ್ಟೀರಿಯಲ್ ಗ್ರೋತ್ ಅನ್ನ ಏನ್ ಮಾಡೋದು, ಐದರ್ ಬ್ಯಾಕ್ಟೀರಿಯಾಸ್ನ ಕಿಲ್ ಮಾಡೋದು ಅಥವಾ ಅವುಗಳ ಆಕ್ಟಿವಿಟೀಸ್ ಅನ್ನ ಸ್ಟಾಪ್ ಮಾಡೋದು. ಸೊ 2 ಕ್ಯಾಟಗರಿಯ ಏಜೆಂಟ್ಸ್ ಇರುವಂಥದ್ದು. ಏಜೆಂಟ್ಸ್ ಯಾವುದು ಸೆಲ್ ಗ್ರೋತ್ ಅನ್ನ, ಬ್ಯಾಕ್ಟೀರಿಯಾದು ಸೆಲ್ ಗ್ರೋತ್ ಅನ್ನ ಸ್ಟಾಪ್ ಮಾಡುತ್ತೋ ಅದನ್ನ ನಾವು ಬ್ಯಾಕ್ಟೀರಿಯೋಸ್ಟ್ಯಾಟಿಕ್ ಅಂತ ಕರಿತೀವಿ. ಯಾವುದೇ ಒಂದು ಬ್ಯಾಕ್ಟೀರಿಯಾ ಯಾವುದೇ ಒಂದು ಏಜೆಂಟು ಬ್ಯಾಕ್ಟೀರಿಯಾನ ಕಂಪ್ಲೀಟ್ ಆಗಿ ಕಿಲ್ ಮಾಡ್ತು ಅನ್ಕೊಳ್ಳಿ, ಅದನ್ನ ನಾವು ಬ್ಯಾಕ್ಟೀರಿಯೋಸೈಡಲ್ ಅಂತ ಕರಿತೀವಿ. ಸೊ ಬ್ಯಾಕ್ಟೀರಿಯೋಸ್ಟ್ಯಾಟಿಕ್ ಪ್ರೋಸೆಸ್ ಅಲ್ಲಿ ಅದೇನ್ ಮಾಡ್ಬೋದು, ಒಂದು ಸೆಲ್ ಮೆಟಬಾಲಿಸಮ್ನ ಸ್ಟಾಪ್ ಮಾಡ್ಬೋದು ಅಥವಾ ಸೆಲ್ ವಾಲ್ ಸಿಂಥಸಿಸ್ನ ಸ್ಟಾಪ್ ಮಾಡ್ಬೋದು. ಈ ಬ್ಯಾಕ್ಟೀರಿಯೋಸೈಡಲ್ ಏನಾಗುತ್ತೆ ಅಂತಂದ್ರೆ ಇಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ದ ಬ್ಯಾಕ್ಟೀರಿಯಲ್ ಸೆಲ್. ಫಾರ್ ಎಕ್ಸಾಂಪಲ್ ಪೆನ್ಸಿಲಿನ್. ಸೊ ಮೇನ್ ಆಂಟಿಬ್ಯಾಕ್ಟೀರಿಯಲ್ ಏಜೆಂಟ್ಸ್ ಕೆಲಸ ಏನು, ಇಟ್ ಟಾರ್ಗೆಟ್ಸ್ ಓನ್ಲಿ ದ ಬ್ಯಾಕ್ಟೀರಿಯಾಸ್ that causing damage to the organism. ಅದರಲ್ಲಿ 2 ಟೈಪ್ಸ್, ಒಂದು ಬ್ಯಾಕ್ಟೀರಿಯೋಸ್ಟ್ಯಾಟಿಕ್ ಆಗಿರುತ್ತೆ, ಇನ್ನೊಂದು ಬ್ಯಾಕ್ಟೀರಿಯೋಸೈಡಲ್ ಆಗಿರುತ್ತೆ. ಓಕೆನಾ. ದೆನ್ ಆಂಟಿವೈರಲ್ ಏಜೆಂಟ್ಸ್. ಆಂಟಿವೈರಲ್ ಏಜೆಂಟ್ಸ್ ಅಂತಂದ್ರೆ ಪರ್ಟಿಕ್ಯುಲರ್ ಡ್ರಗ್ ವೈರಸ್ನ ಮೇಲೆ ಮಾತ್ರ ಅದು ಆಕ್ಟಿವ್ ಇರುತ್ತೆ. ಓಕೆ, ಅಂಥ ಏಜೆಂಟ್ಸ್ ಅನ್ನ ನಾವು ಆಂಟಿವೈರಲ್ ಏಜೆಂಟ್ಸ್ ಅಂತ ಕರಿತೀವಿ. ಅದರಲ್ಲಿ 2 ಟೈಪ್ಸ್, ಒಂದು DNA ವೈರಸ್, ಇನ್ನೊಂದು RNA ವೈರಸ್ ಅಂತ ಹೇಳಿ. ಯಾವುದು DNA ವೈರಸ್ನ ಆಕ್ಟಿವಿಟಿಯನ್ನು ಮಾತ್ರ ಸ್ಟಾಪ್ ಮಾಡುತ್ತೋ ಅದು DNA ವೈರಸ್, ಯಾವುದು RNA ಮಾತ್ರ ಸ್ಟಾಪ್ ಮಾಡುತ್ತೋ ಅದು RNA ವೈರಸ್. ಫಾರ್ ಎಕ್ಸಾಂಪಲ್ ಎಸೈಕ್ಲೋವಿರ್ DNA ವೈರಸ್ಗೆ ಎಕ್ಸಾಂಪಲ್, DNA ವೈರಸ್ನ ಎಫೆಕ್ಟ್ ಮಾಡುವಂಥ ಡ್ರಗ್ಗಿಗೆ ಎಕ್ಸಾಂಪಲ್. ಇನ್ನು RNA ವೈರಸ್ ಅಲ್ಲಿ ಜಿಡೋವುಡಿನ್, ಇಡಿನಾವಿರ್, HIV, ಪೆಕನೋರಿಲ್ ಇಸ್ ಎ ಕೋಲ್ಡ್ ವೈರಸ್. ಓಕೆ, ಸೊ ಬೈ ದಿಸ್ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿಯ ಬಗ್ಗೆ ತಿಳ್ಕೊಂಡ್ವಿ, ಮೆಡಿಸಿನಲ್ ಕೆಮಿಸ್ಟ್ರಿಯ ಬಗ್ಗೆ ತಿಳ್ಕೊಂಡ್ವಿ, ಸೂಪ್ರಾಮಾಲಿಕ್ಯುಲರ್ ಕೆಮಿಸ್ಟ್ರಿಯ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.